ಹರೇ ಶ್ರೀನಿವಾಸ. ವೈಶಾಖ ಮಾಸದಲ್ಲಿ ಅಕ್ಷಯ ತೃತೀಯ ನಂತರ ಬರುವುದು ಒಂದು ಪ್ರಮುಖ ಪರ್ವ ನರಸಿಂಹ ಜಯಂತಿ. ದಶಾವತಾರದಲ್ಲಿ ಶ್ರೀ ನರಸಿಂಹ ಅವತಾರ 4ನೇದು. ಸಮಸ್ತ ದೇವತೆಗಳ ಕೋರಿಕೆಯಂತೆ ಹಿರಣ್ಯಕಶಿಪುವನ್ನು ಸಂಹರಿಸಲು ಶ್ರೀ ಮಹಾವಿಷ್ಣು ಈ ಅವತಾರ ತಾಳಿದನು. ಹಿರಣ್ಯಕಶಿಪು ಸಾಮಾನ್ಯ ವ್ಯಕ್ತಿಯಲ್ಲ, ವೈಕುಂಠವಾಸಿಯಾಗಿದ್ದು ಶಾಪಗ್ರಸ್ತನಾಗಿ ಭೂಮಿಯಲ್ಲಿ ಹುಟ್ಟಿ ಕಠಿಣ ತಪಸ್ಸನ್ನು ಮಾಡಿ ಬ್ರಹ್ಮದೇವರಿಂದ ವರ ಪಡೆದು 3 ಲೋಕಗಳನ್ನು ಗೆದ್ದ ಜಗದ್ವಿಜೇತ. ನಾನೇ ದೇವರು, ನಾನಲ್ಲದೆ ಬೇರೆ ಯಾರೂ ಇಲ್ಲ ಎಂಬ ದುರಾಗ್ರಹಿ. ಇಂಥವನಿಗೆ ಮಗ ಭಕ್ತ ಪ್ರಹ್ಲಾದನ ಮಾತಿನ ಮೇಲೆ ನಂಬಿಕೆನೇ ಇಲ್ಲ. ಇವನಿಗೆ ಬೇಕು ಪ್ರತ್ಯಕ್ಷ ಪ್ರತೀತಿ. ನಿನ್ನ ವಿಷ್ಣು ಎಲ್ಲಿದ್ದಾನೆ? ಈ ಕಂಬದಲ್ಲೂ ಇದ್ದಾನೆ ಎಂದು ಕೇಳಿದಾಗ ಪ್ರಹ್ಲಾದ, ಕಂಬದಲ್ಲೂ ಬಿಂಬದಲ್ಲೂ ಎಲ್ಲೆಡೆ ಇದ್ದಾನೆ ತಂದೆ ಅಂತ ಹೇಳಿದಾಗ ಹಿರಣ್ಯಕಶಿಪು ಆ ಕಂಬನನ್ನು ಝಡಿಸಿದನು. ಆಗ ಚಿನ್ಮಯನಾದ ನರಸಿಂಹ ರೂಪದಿಂದ ಭಗವಂತನು ಪ್ರಕಟಗೊಂಡು ಹಿರಣ್ಯಕಶಿಪುವನ್ನು ಸಂಹರಿಸಿದನು. ಹಿರಣ್ಯಕಶಿಪು ಬ್ರಹ್ಮನ ಬಳಿ ಕೇಳಿದ ವರದಲ್ಲಿ ಅಡಕವಿದೆ. ಬ್ರಹ್ಮದೇವ, ನನಗೆ ಕೆಳಗಾಗಲಿ ಮೇಲೆ ಆಗಲಿ, ಒಳಗಾಗಲಿ ಹೊರಗಾಗಲಿ, ಅಸ್ತ್ರದಿಂದಲೂ ಶಸ್ತ್ರದಿಂದಲೂ, ಹಗಲಿರಲಿ ಇರುಳಿರಲಿ, ಮನುಷ್ಯ ಇರಲಿ ಪಶು ಇರಲಿ, ಅಷ್ಟೇ ಯಾಕೆ ನೀನು ಸೃಷ್ಟಿಸಿದ ಯಾವದಿಂದಲೂ ಇರಲಿ ನನಗೆ ಮರಣ ಬರಬಾರದು ಎಂದು ವರ ಪಡೆದನು. ಅದರಂತೆ ಭಗವಂತನು ಮನುಷ್ಯನೂ ಅಲ್ಲ, ಪಶುನೂ ಅಲ್ಲ, ಹಗಲು ಅಲ್ಲ ಇರುಳು ಅಲ್ಲದೆ ಸಂಜೆ ಹೊತ್ತಲ್ಲಿ, ಅಸ್ತ್ರನೂ ಅಲ್ಲ ಶಸ್ತ್ರನೂ ಅಲ್ಲದೆ ನಖಗಳಿಂದ, ಕೆಳಗೂ ಅಲ್ಲ ಮೇಲೂ ಅಲ್ಲ ತೊಡೆಯ ಮೇಲೆ, ಒಳಗೂ ಅಲ್ಲ ಹೊರಗೂ ಅಲ್ಲ ಹೊಸ್ತಿಲಲ್ಲಿ, ಅಷ್ಟೇ ಯಾಕೆ ಬ್ರಹ್ಮನನ್ನೇ ಸೃಷ್ಟಿಸಿದ ಭಗವಂತನನ್ನು ಸ್ವ ಇಚ್ಛೆಯಂತೆ ಹಿರಣ್ಯಕಶಿಪುವನ್ನು ಸಂಹರಿಸಿದನು. ಧನ್ಯವಾದಗಳು. ಎಲ್ಲರಿಗೂ ನರಸಿಂಹ ಜಯಂತಿಯ ಶುಭಾಶಯಗಳು. ಶ್ರೀಕೃಷ್ಣ ವಂದೇ ಜಗದ್ಗುರು. ಶ್ರೀಕೃಷ್ಣಾರ್ಪಣಮಸ್ತು.